ಮಂಗಳಕಾರಕವಾದ ಸ್ವರವನ್ನು ನನ್ನ ಬಾಯಿಯಿಂದ ಶುಂಭನಾಡಿದ ವಾಕ್ಯವನ್ನು ಕೇಳಿ ಹೊರಬಂತಲ್ಲ. ಮಂಗಳಮಯವಾದ ಸ್ಥಿತಿಯೊಂದು ನಿರ್ಮಾಣವಾಗುವುದಕ್ಕುಂಟು ಈ ಮೇದಿನಿಯಲ್ಲಿ ಎನ್ನುವುದು ಈ ವಿಚಾರದಿಂದಲೇ ಸ್ಪಷ್ಟವಾಯಿತಲ್ಲ. ಕೆಲವೊಂದು ಸಲ ನಮಗೆ ಎಣಿಕೆಯೇ ಇಲ್ಲದೆ, ನಮಗೆ ಗೋಚರವೇ ಇಲ್ಲದೆ ಒಂದೊಂದು ಶಬ್ದ ಹೊರಗೆ ಬರುತ್ತದೆ. ತಾತ್ಪರ್ಯ ಭವಿಷ್ಯದಲ್ಲಿ ಅದು ಆಗುತ್ತದೆ ಎನ್ನುವುದೇ ಸ್ಪಷ್ಟ ತಾನೇ. ಇಲ್ಲ ಅಂತ ಇದ್ರೆ ಶುಂಭಾಖ್ಯನಿಗೆ ಈಗ ಮದುವೆಯಾಗಬೇಕು ಎನ್ನುವಂತಹ ವಾಂಛೆಯೇ. ಎಷ್ಟು ಗತ ವರ್ಷಗಳನ್ನು ಕಳೆದುಕೊಂಡವ ಶುಂಭಾಖ್ಯ. ಸುದೀರ್ಘಾವಧಿಯ ಆಯುಸ್ಸನ್ನು ಕಳಕೊಂಡು ದಾನವರ ಏಳಿಗೆಗೆ ಬೇಕಾಗಿ ತನ್ನ ಬದುಕನ್ನು ಸೀಮಿತಗೊಳಿಸಿದವ ಬ್ರಹ್ಮಚಾರಿ ಅವ. ಅವನಿಗೆ ಮದುವೆ ಆಗಬೇಕು ಅಂತ ಇಷ್ಟರವರೆಗೆ ಮನಸ್ಸಾಗಲಿಲ್ಲ. ಅವನಿಗೆ ಈಗ ಅದು ಈ ಪ್ರಾಯದಲ್ಲಿ ಚಂಡಮುಂಡರು ಹೇಳಿದ ಕ್ಷಣ ಮದುವೆ ಆಗಬೇಕು ಅಂತ ಅನ್ನಿಸಿತಂತೆ. ಉಂಟೋ ಪರಿಸ್ಥಿತಿ. ಎಲ್ಲವನ್ನೂ ತಾನು ನಿಯಂತ್ರಿಸಬಲ್ಲೆ ಅಂತ ಹೇಳುವ ಶುಂಭಾಖ್ಯ ಕೇವಲ ಭೂಷರಕ್ಕೆ ತಾನು ತನ್ನ ನಿಯಂತ್ರಣ ತಪ್ಪಿ ಬಲಿಯಾಗುತ್ತಾನೆ ಅಂತಾದರೆ ಇದನ್ನು ದೈವಲೀಲೆ ಅನ್ನದೆ ಇನ್ನೇನು ಹೇಳಬೇಕು ಹೇಳಿ. ಪ್ರಪಂಚಕ್ಕೆ ಮದುವೆ ಆಗದೇ ಇರುವ ಬ್ರಹ್ಮಚಾರಿ ಒಬ್ಬ ಸರ್ವಸಮರ್ಥವಾದ ಆಳ್ವಿಕೆಯನ್ನು ಮಾಡಬಹುದೆಂದು ತೋರಿಸಿಕೊಟ್ಟ ಪ್ರಪ್ರಥಮ ವ್ಯಕ್ತಿ ಅಂತ ಹೇಳಿದರೆ ಅದು ಶುಂಭ. ಮದುವೆ ಆದ ಯಾರಿಗೂ ಇಷ್ಟು ಒಳ್ಳೆಯ ಅಧಿಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೋ ಮದುವೆ ಆದವಾಗಬೇಕು, ಇಲ್ಲ ಮದುವೆ ಆಗಿ ಹೆಂಡತಿಯನ್ನು ಬಿಟ್ಟವಾಗಬೇಕು. ಇಂತಹವರಿಗೆ ಮಾತ್ರ ಅಂತಹ ಸಾಮರ್ಥ್ಯ ಇರುವುದು. ಶುಂಭಾಖ್ಯ ಮದುವೆ ಆಗಲಿಲ್ಲ. ತನ್ನ ಬದುಕನ್ನು ದಾನವರ ಏಳಿಗೆಗೆ ಬೇಕಾಗಿ ಸೀಮಿತಗೊಳಿಸಿದ. ಈ ಕಾಲಕ್ಕಾಗುವಾಗ ಅವನಿಗೆ ಬೇಕು ಅಂತ ಅನ್ನಿಸ್ತದೆ. ತಪ್ಪು ಇವನದ್ದು ಅಂತ ಹೇಳುವನವೇ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಾವು ಮದುವೆಯೇ ಆಗುವುದಿಲ್ಲ ಅಂತ ಹೇಳಿ ಕಾಷಾಯ ವಸ್ತ್ರಧಾರಣೆ ಮಾಡಿ ಇಲ್ಲಿವರೆಗೆ ಗಡ್ಡ ಬಿಟ್ಟವರು ಕೊನೆಗೆ ಅವರ ಬ್ರಹ್ಮಾಂಡ ವಿಷಯ ಬಯಲಾಗುತ್ತದೆ. ಎಲ್ಲಿ ಎಷ್ಟೆಷ್ಟು ಮಾಡಿದ್ದಾರೆ, ಎಲ್ಲಿ ಎಷ್ಟೆಷ್ಟು ಅವರಿಗೆ ಉಂಟು, ಹುಟ್ಟಿಕೊಂಡದ್ದೆಷ್ಟು, ಕಟ್ಟಿಕೊಂಡದ್ದೆಷ್ಟು, ಬಿಟ್ಟಿಟ್ಟದ್ದೆಷ್ಟು ಎಲ್ಲ ಬಯಲಾಗುತ್ತದೆ. ಗೊತ್ತಾಗುವಾಗ ಮತ್ತೆ ಗೊತ್ತಾಗುತ್ತದೆ ಈ ಬ್ರಹ್ಮಚಾರಿಗಳ ಕತೆ ಇಷ್ಟು ಅಂತ. ಆದರೆ ನಮ್ಮ ಶುಂಭ ಹಾಗಲ್ಲ. ತನ್ನ ಜೀವಿತದ
ಕ್ಷೇತ್ರದಲ್ಲಿ ಅಧಿಕಾರದಲ್ಲಿತ್ತುಕೊಂಡು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡ ಒಬ್ಬ ಸರ್ವಶ್ರೇಷ್ಠ ಧನುಜಾಧಿಪತಿ. ಶುಂಭನಂತಹ ಈ ಕುಂಪಿಣಿಯಲ್ಲಿ ಇನ್ನೊಬ್ಬ ಹುಟ್ಟಲಿಕ್ಕಿಲ್ಲ. ಮಹಿಷಾಸುರ ಬಹಳಷ್ಟು ಪ್ರಸಿದ್ಧಿ ಮಾಡಬಹುದು, 2 ಕೋಡು ಬಿಟ್ಟರೆ ಎಂಥದ್ದೂ ಇಲ್ಲ. ಆದರೆ ಶುಂಭ ಹಾಗಲ್ಲ. ಸುಧರ್ಮ ಸಭೆಯ ಸಮಸ್ತ ಸಂಪದವನ್ನು ತನ್ನಲ್ಲಿ ಇರಿಸಿಕೊಳ್ಳಬಹುದಾದ ಸಾಮರ್ಥ್ಯವನ್ನು ಹೊಂದಿದವ. ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಹವಿರ್ಭೋಜನವನ್ನು ಮಾಡಬಹುದಾದ ಸಾಮರ್ಥ್ಯವನ್ನು ಹೊಂದಿದ ಒಬ್ಬ ರಾಕ್ಷಸ ಮುಂಚಿ ಅಂತ ಇದ್ರೆ ಅದು ಶುಂಭ ಒಬ್ಬನೇ. ಅಂತಹವನು ಬದಲಾದನೆ. ಯಾಕೆ ಬದಲಾದ? ಅಲ್ಲ, ನಾವು ಸುಮ್ಮನೆ ಇಲ್ಲಿ ಚಿಂತಿಸಿ ಏನು ಪ್ರಯೋಜನ? ಇವನಂತಹವನ್ನು ಬದಲಾಗಬೇಕು ಅಂತಿದ್ರೆ ಬದಲಾಗುವುದಕ್ಕೆ ಕಾರಣವಾದ ಆ ಕ್ಷೇತ್ರ ಇಂಥದ್ದಿರಬಹುದು. ಅದನ್ನೊಮ್ಮೆ ನೋಡಬೇಕು. ಕ್ಷೇತ್ರ ಸಾನ್ನಿಧ್ಯವನ್ನು ನೋಡದೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಹೋದವ ನಾನು ಬಂದೇನು ಅಂತ ಇರುವುದು. ಕೆಲವು ಜಾಗಕ್ಕೆ ಹೋಗುತ್ತೇವೆ, ಹೋಗುವಾಗ ಬರ್ತೇವೆ ಅಂತ ಹೇಳಲಿಕ್ಕಿಲ್ಲ. ಈಗ ನಾನು ಹೇಳುವುದಷ್ಟೇ, ಹೋಗುತ್ತೇನೆ ಅಂತ. ಬಂದ್ರೆ ಬರ್ತೇನೆ, ನನ್ನ ಹೆಂಡತಿ ಮಕ್ಕಳ ಪುಣ್ಯ ಅಷ್ಟೇ. ಹಾಗಾದ ಕಾರಣ ಯಾರು ನನಗೆ ಈ ಆಜ್ಞೆಯನ್ನು ಕೊಟ್ಟನೋ ಅವನ ಆಜ್ಞೆಯನ್ನು ಹೊತ್ತು ನೇರವಾಗಿ ಕದಂಬ ಕಾನನದತ್ತ ಸಾಗುತ್ತೆ. ಹಿಮಶಿಖರದಲ್ಲಿ ಮುಂದುವರಿಯುತ್ತಾ ಬಂದೆ. ಕಾರ್ಕತ್ತಲೆಯಿಂದ ತುಂಬಿರಬೇಕಾದ ಕಾನನ ಬಿದ್ದು ಪ್ರಕಾಶಮಯವಾಗಿ ಗೋಚರಿಸುತ್ತಾ ಉಂಟು. ಈ ಪ್ರಕಾಶದ ಕೇಂದ್ರ ಬಿಂದು ಎಲ್ಲಿ ಎಂಬ ಹಾಗೆ ಹುಡುಕುತ್ತಾ ಮುಂದೆ ಬಂದರೆ ಮೇಲಿಂದ ಎಳಿಸಲ್ಪಟ್ಟ ಸ್ವರ್ಣ ಶೃಂಖಲೆ, ಅದರಲ್ಲಿ ಕುಳಿತಿದ್ದಾಳೆ ಈ ನಾರೀಮಣಿ. ತಾನು ಕೂಗುತ್ತಾ ಪಾಡುತ್ತಾ ತಾನು ಆನಂದದಿಂದಿದ್ದಾಳೆ. ಇವಳ ಹಿಂದೆ ಮುಂದೆ ಯಾರಿದ್ದಾರೆ? ಒಮ್ಮೆ ನೋಡಿದರೆ ಯಾರೂ ಇಲ್ಲ. ಕೇವಲ ಒಂದು ಕಡೆಯಿಂದ ಕ್ರೂರ ಮೃಗಗಳು, ಮತ್ತೊಂದು ಕಡೆಯಿಂದ ಸಾಧು ಮೃಗಗಳು ಎಲ್ಲವೂ ಇಲ್ಲಿ ನೆರೆದಿವೆ. ಯಾಕೆ? ಪರಸ್ಪರ ವೈಷಮ್ಯ ತುಂಬಬೇಕಾದ ಕ್ಷೇತ್ರ ಸಾಮರಸ್ಯದ ಸಂಗಮ ಕ್ಷೇತ್ರವಾಗಿದೆ. ಹುಲಿಯೊಂದು ಹುಲ್ಲೆಯ ಜೊತೆ ಇಲ್ಲಿ ಆಟವಾಡುತ್ತಾ ಇದೆ.
ಸಿಂಹವೊಂದು ಆನೆಯ ಜೊತೆಯಲ್ಲಿ ಕುಣಿಯುತ್ತಾ ಇದೆ, ಸರ್ಪವೊಂದು ಮುಂಗುಸಿಯ ಜೊತೆಯಲ್ಲಿ ನಲಿಯುತ್ತಾ ಇದೆ. ಯಾಕೆ ಈ ಕ್ಷೇತ್ರ ಬದಲಾಗಿ ಹೋಯಿತು? ಆದಿದ್ರೆ ಇದು ಇವಳ ಪ್ರಭಾವ ಎನ್ನುವುದು ಸ್ಪಷ್ಟ. ಇವಳನ್ನು ನೋಡಿದೆವುಂತಾದರೆ ಇವಳಲ್ಲಿ ಎಳ್ಳಿನ 7 ಭಾಗದಷ್ಟು ವೈರತ್ವವೇ ಕಾಣುವುದಿಲ್ಲ. ಇವಳ ಅಂತರಂಗ ಅದನ್ನು ಬಿಂಬಿಸುತ್ತಾ ಇದೆ. ಮುಖಬಿಂಬ ನಾವು ಕೈ ಮುಗಿಯುವ ಹಾಗೆ ಮಾಡುತ್ತದೆ. ಕೆಲವರನ್ನು ನೋಡಿದಾಗಲೇ ಕೈ ಮುಗಿಯುವುದು ಬೇಡ ಅಂತ ಕಾಣುತ್ತದೆ. ಕೆಲವರನ್ನು ನೋಡುವಾಗ ತನ್ನಿಂದ ತಾನೇ ಕೈ ಮುಗಿಯುವ ಸ್ಥಿತಿ ನಿರ್ಮಾಣ ಆಗುತ್ತದೆ. ಅಂತಹ ವರ್ಚಸ್ಸನ್ನು ಇವಳಲ್ಲಿ ಅಳವಡಿಸಲ್ಪಟ್ಟಿದೆ ಅಂತಾದರೆ ಇವಳು ಸಾಮಾನ್ಯನಲ್ಲ. ನಿಜವಾಗಿಯೂ ಇವಳು ಲೋಕರಕ್ಷಕಿಯಾದ ಜಗದಂಬೆ. ಕುಕ್ಷಿಯೊಳು ಗೀರೇಳು ಲೋಕವನ್ನು ಇರಿಸಿ ಪರಿಪಾಲಿಸಬಲ್ಲ ಜಗದಂಬೆ ಸುರತ್ಗಳನ್ನು ಪಾಲಿಸುವುದಕ್ಕೆ ಬೇಕಾಗಿ ಕ್ಷಿತಿಗಿಳಿದು ಈ ಸ್ಥಿತಿಯಲ್ಲಿ ನಿಂತಿದ್ದಾಳೆ ಎನ್ನುವುದು ಸ್ಪಷ್ಟ. ಕಳಕದಂಬದ ಪರ್ಯಾವಸಾನದ ಕಾಲವೆಂದು ಬಂದೊದಗಿತು ಅಂತ ಹೇಳಿದ್ರು ಅತಿಶಯೋಕ್ತಿ ಆಗುವುದಕ್ಕಿಲ್ಲ. ಇವಳು ಇಲ್ಲಿ ಕೂತು ಅಲ್ಲಿ ಏನನ್ನೂ ಮಾಡಬಲ್ಲದು. ಹಾಗಿದ್ರೆ ಶುಂಭ ಬದಲಾದದ್ದಲ್ಲ, ಇವಳು ಬದಲಿಸಿದ್ದು ಎನ್ನುವುದು ಸ್ಪಷ್ಟ. ತಾಯಿ ಒಂದು ಮನಸ್ಸು ಮಾಡಿದ್ರೆ ಏನನ್ನೂ ಮಾಡಿಯಾಳು. ಇವತ್ತು ಒಂದು ಹೇಳಿಕೆ ಸಿಕ್ಕಿದ್ರೆ ನಾಳೆ ಹೇಳಿಕೆಯೇ ಬದಲಾಗಿ, ಇವತ್ತೊಂದು ಹೇಳಿಕೆ ಕೊಟ್ಟವ ನಾಳೆ ಇಲ್ಲ ಅಂತ ಆದ. ಯಾಕಂದ್ರೆ ಅದು ದೇವಿ ಮಹಾತ್ಮೆ. ಅದನ್ನು ಪ್ರಪಂಚದಲ್ಲಿ ಯಾರು ಬಲ್ಲವರು ಜಗದೊಳಗೆ. ನಮಗೆ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತ ಕೆಲವು ಸಲ ಗೊತ್ತಾಗುವುದಿಲ್ಲ. ಎಲ್ಲ ಆಗುವಾಗ ಗೊತ್ತಾಗುತ್ತದೆ, ಇದು ಅವನದ್ದೇ ಅಂತ. ಬಹುಶಃ ಏನೋ ಇಲ್ಲಿ ಒಂದು ಆಗುವುದಕ್ಕೆ ಉಂಟು ಅನ್ನುವುದು ಸ್ಪಷ್ಟ. ಆದ್ದರಿಂದ ಬಂದ ನಾನು ನನ್ನ ಕರ್ತವ್ಯ ಪ್ರಜ್ಞೆಯನ್ನು ಮರೆಯುವುದಕ್ಕಿಲ್ಲ, ಅವಳಲ್ಲೇ ಕಿತ್ತರಿಸಿಕೊಳ್ಳುತ್ತೇನೆ. ಯಾವಾಗ ಕದಂಬವನವನ್ನು ನಾನು ಪ್ರವೇಶ ಮಾಡಿದೆನೋ, ವನ್ಯಜೀವಿಗಳಲ್ಲಿ ಸಾಮರಸ್ಯವನ್ನು ಕಂಡೆನೋ, ಇದು ನಿನ್ನ ಚಿಂತೆ ನಿನ್ನ ಚಿಂತನೆಯಲ್ಲದೆ ಅನ್ಯತ್ರ ಇನ್ನೊಂದಿಲ್ಲ ತಾಯೇ. ಯಾವುದನ್ನಾದರೂ ಯಾವ ಕ್ಷಣಕ್ಕಾದರೂ ಬದಲಾಯಿಸಬಲ್ಲ ಸರ್ವಶಕ್ತಿ ಇರುವುದು ನಮಗೆ ಕಷ್ಟವಾಗಿದೆಯಮ್ಮ. ಬಂದದ್ದು ನಿನ್ನ ಸನ್ನಿಧಿಗೆ. ಸನ್ನಿಧಿ ಅಂದರೆ ಸಾಮೀಪ್ಯ ಅಂತ ಅರ್ಥ. ಸಮೀಪಕ್ಕೆ ಬಂದಿದ್ದೇನಮ್ಮ. ನಾನು ಈ ಹೊತ್ತಿನಲ್ಲಿಯೇ ಬರಬೇಕು ಅಂತ ನಿನ್ನ ಸಂಕಲ್ಪ ಇದ್ರೆ ಈ ಪ್ರಸಂಗದಲ್ಲಿ ನನ್ನ ಪ್ರವೇಶ ಇಲ್ಲಿಗೆ ಆಗಬೇಕು ಅಂತ ನೀನು ಯೋಚಿಸಿದ್ರೆ ನಾವೇನು ಮಾಡುವುದಕ್ಕೆ ಸಾಧ್ಯ ತಾಯಿ? ಕೆಲವರದ್ದು ಬೇಗ ಆಗುತ್ತದೆ, ಮತ್ತೆ ಮತ್ತೆ ನಿಲ್ಲುತ್ತಾರೆ, ಕೊನೆಗೆ ಬರ್ತಾರೆ, ಇಂಥದ್ದೆಲ್ಲ ಆಗುತ್ತದೆ ಜೀವನದಲ್ಲಿ. ಆದರೆ ಕೊನೆ ಮುಟ್ಟಬಲ್ಲ ಬದುಕು ಎನ್ನುವುದನ್ನು ನಿರ್ಣಯಿಸುವವರು ನೀನಲ್ಲದೆ ಅನ್ಯತ್ರ ಇಲ್ಲ. ಹಾಗಾದ ಕಾರಣ ತಮ್ಮ ಸನ್ನಿಧಿಯಲ್ಲಿ ಭಿನ್ನಪ್ಪ. ನಾನಾಗಿ ಬಂದದ್ದಲ್ಲವಮ್ಮ. ಇದೊಂದು ಯೋಗ ನಿನ್ನನ್ನು ಕಾಣುವುದಕ್ಕೆ. ನಿನ್ನ ವದನಾರವನ್ನು ವೀಕ್ಷಿಸಿದಾಗ ಪ್ರಶಾಂತ ವಾತಾವರಣದ ಸೃಷ್ಟಿಗೆ ನೀನು ಕಾರಣರು ಎನ್ನುವುದು ಸ್ಪಷ್ಟ. ಎಲ್ಲಾಡಿಕೊಂಡಿದ್ದೀಯಮ್ಮ ತಾಯೇ.
ಹೋಗಿ ಹೋಗಿ ಇಲ್ಲಿ ಆಡಿಕೊಂಡೆಯ ತಾಯೇ? ನೀನು ಆಡುವುದಕ್ಕೆ ಬಂದೆಯೋ ಆಡಿಸುವುದಕ್ಕೆ ಬಂದೆಯೋ ನಮಗೆ ಗೊತ್ತಾಗುವುದಿಲ್ಲ. ಆದರೆ ನಿನ್ನ ಆಟದಲ್ಲಿ ನಮಗೊಂದು ಪಾತ್ರ ಉಂಟನ್ನು. ಹಾಗಾಗಿ ತತ್ಪಾತ್ರರು ಅಲ್ಲ, ಅದಕ್ಕೆ ಅರ್ಹತೆ ಇಲ್ಲದವರು ನಮಗೆ ಗೊತ್ತಿಲ್ಲ. ಬಂದದ್ದು ಶುಂಭನ ಆಡುವಾಗಿ ತಾಯಿ, ಹಾಗಾಗಿ ಆಡುತ್ತಾ ಇದ್ದೇನೆ. ಇದು ನಮ್ಮನ್ನು ಕಳುಹಿಸಿದ ಶುಂಭನು ಸಮರ್ಥನಲ್ಲ, ಮೂರು ಲೋಕಾಧೀಶ. ವರ್ತಮಾನ ಕಾಲದಲ್ಲಿ ಶಂಭು ಸದೃಶ ಶುಂಭನನ್ನು ಈಗ ನಮ್ಮವರೆಲ್ಲ ಸದಾಶಿವ ಅಂತ ಎಲ್ಲಿವರೆಗೆ ಹುಟ್ಟಿದೆ ಅಂತ ಕೇಳಿದ್ರೆ ಸದಾಶಿವ ಶುಂಭ ಸದಾಶಿವ ಶುಂಭ ಅನ್ನುವಲ್ಲಿವರೆಗೆ ಹುಟ್ಟಿದೆ. ಹಾಗಾದ ಕಾರಣ ಅವನಾಜ್ಞೆಯನ್ನು ಹೊತ್ತು ಬಂದಿದ್ದೇನೆ. ಸದಾಶಿವ ಸದಾ ಮಂಗಳ ಅಂತಂತ ಮಂಗಳದಾಯಕಿಯಾದ ನೀವು ಒಂದು ಮನಸ್ಸು ಮಾಡಬೇಕ. ನೀನು ಇಲ್ಲಿ ಯಾಕಿರುವುದು ತಾಯಿ? ನೀನು ನಮ್ಮಲ್ಲಿಗೆ ಬರಬೇಕು. ಆ ಶೋಣಿತಾ ನಗರಿಗೆ ಬಂದ್ರೆ ಈ ಸಲ ನಿನಗೆ ಉಯ್ಯಾಲೆ ಅಲ್ಲ, ಒಂದು ದೇವಿ ಮಂದಿರವೇ ಮಾಡ್ತೇವಮ್ಮ. ಆದರೆ ದೇವಿ ಮಂದಿರ ಆದರೆ ಸಾಲದು, ದೇವ ಮಂದಿರವೂ ಅಲ್ಲಿ ಆಗಬೇಕು ಅಂತಿದ್ರೆ ನಮ್ಮ ಪ್ರಭು ದೇವ ಸದೃಶ ನೀನು ದೇವಿ ದೇವಿಯರಾಗಬೇಕು. ಒಡೆಯ ಶುಂಭನನ್ನು ವರಿಸುವುದಕ್ಕೆ ಬೇಕಾಗಿ ಈ ಮುದುಕನ ಜೊತೆಯಲ್ಲಿ ಬರುವೆಯ ಸೂಚಿಸಿದೆ. ನನ್ನ ನಗೆಯಾಗಿ ಹೋಯಿತಲ್ಲ, ಧರಿತ್ರಿಯಲ್ಲಿ ದಪ್ಪನೆ ಬಿದ್ದಿದ್ದಾನೆ. ಈತ ನಡೆದನೆಂದಾದರೆ ಧೂತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತ ನಾನು ನೇಮಿಸಬೇಕಾಗುತ್ತದೆ. ಮತ್ತೊಬ್ಬರು ನೇಮಿಸಿದ ಪ್ರಯೋಜನ ಇಲ್ಲ ಸ್ವಾಮಿ. ಆಡುವುದಕ್ಕೆ ಇಂಥವರಾಗಬೇಕು, ಇವನ ಮಾತನ್ನು ಮತ್ತೊಬ್ಬರು ಕೇಳಬೇಕು. ಹಾಗಿದ್ರೆ ಒಂದು ನಾನು ಎಬ್ಬಿಸಲೇಬೇಕು. ಕರುಣಾರಸವನ್ನು ಬೀರುತ್ತಾರೆ ನೋಡುವ. ನನಗೆ ಬಿದ್ದದ್ದು ಕವಚಿ ಬಿದ್ದಿದ್ದೇನೆ. ಒಮ್ಮೆಗೆ ಬರಸಿಡಿಲು ಪಡಿದ ಅನುಭವ, ಭೂಮಂಡಲವೇ ಬಿರಿದು ಕುಸಿದ ಅನುಭವ. ನೋಡಿದರೆ ಕಂಪನ ಆಗಲಿಲ್ಲ, ಅಂಬರ ಬಿರಿದು ಕುಸಿಲಿಲ್ಲ, ಬರಸಿಡಿಲು ಪಡಿದ ಅನುಭವ ಇಲ್ಲ. ಹಾಗಿದ್ರೆ ಇಷ್ಟೆಲ್ಲಾದದ್ದು ಎಲ್ಲಿಂದ? ಕೇವಲ ಒಂದು ನಗೆಯಿಂದ. ಇವಳ ನಗೆ ಪಾಪಿಗಳ ಪಾಲಿಗೆ ಧಗೆ, ಧರ್ಮಾತ್ಮರ ಪಾಲಿಗೆ ನಿಜವಾಗಿಯೂ ಅನುಗ್ರಹದ ಹೊಗೆ ಅಂತ ಗೊತ್ತಾಯಿತು. ಸತ್ಯ ನಾನು ಸುಲಭದಲ್ಲಿ ಸ್ವರ್ಗಕ್ಕೆ ಹೋಗಿ ಬಂದದ್ದಲ್ಲ. ಹೌದು, ನಾನು ಹೋಗುತ್ತೇನೆ. ನನ್ನ ಅಪ್ಪ ಹೇಳ್ತಾರೆ, ಇಲ್ಲ ಮಗ, ನಿನ್ನಂತ ಒಳ್ಳೆಯ ಮಂತ್ರಿಗಳು ಬೇಗ ಸಾಯಬಾರ್ದು, ನೀನು ಇಷ್ಟು ಬೇಗ ಯಾಕೆ ಬಂದೆ? ಅಪ್ಪಯ್ಯನನ್ನು ನೋಡಿದೆ, ಒಟ್ಟಿಗೆ ಅಮ್ಮ, ಒಟ್ಟಿಗೆ ನನ್ನ ಕುಟುಂಬದವರು ಎಲ್ಲರೂ ಹೇಳ್ತಾರೆ ನೀವು ಇಷ್ಟು ಬೇಗ ಏನು ಬಂದದ್ದು. ನಾನು ಗ್ರಹಿಸಿದ್ದು ನಾನು ಬಂದದ್ದೇ ತಡ ಆಗಿಲ್ಲ. ಅವರು ಹೇಳ್ತಾರೆ ನೀವು ಬೇಗ ಬಂದಿದ್ದೀರಿ ಅಂತ. ಹೋಯ್ತು, ತಟ್ಟನೆ ನೆನಪಾಯಿತು, ಯಾವುದೋ ಒಂದು ಭ್ರಮಾಲೋಕದಲ್ಲಿದ್ದೇನೆ. ಆ ಕ್ಷಣವೇ ಅಮ್ಮ ಅಂತ ಕರೆದದ್ದೇ ತಡ. ತಟ್ಟನೆ
ಬಿಟ್ಟೆ. ನೋಡಿದ್ರೆ ಇಲ್ಲೇ ಇದ್ದೇನೆ. ಕದಂಬವನ್ ನಾನು ತಪ್ಪು ಮಾಡಿದೆ. ಸನ್ನಿಧಿ ಅಂತ ಹೇಳಿದ್ದೇನೆ. ಒಂದು ಸನ್ನಿಧಾನದಲ್ಲಿ ಬೇಡತ್ತು ಮಾಡಿದ್ರೆ ಪುಟ್ಟವನ ಬಗೆ ದೇವಿ ಸನ್ನಿಧಿ ಎಂಬುದೇ ಅಪರಾಧ ಮಾಡಿದೆ. ನಾನು ಇನ್ನೂ ಸಾಯುವುದು ಹೇಳುವುದು ಇದು ಮುಗಿಲಿಕ್ಕಿಲ್ಲಮ್ಮ. ಪದ್ಮ ನನ್ನನ್ನು ಒಮ್ಮೆಲೆ ಮುಗಿಸು. ಇಲ್ಲ, ನಿನ್ನ ನಗುವಿಗೆ ನಾನು ಸಾಯುವುದು ಇದ್ರೆ ನನ್ನಲ್ಲಿ ಅಪರಾಧಿ ಪ್ರಜ್ಞೆ ಉಂಟಾಗಿದೆ ತಾಯೇ. ಆಡಬಾರದನ್ನು ನಾನು ಪೂರ್ವಕವಾಗಿ ಆಡಿದ್ದೇನೆ ಅಂತ ಭಾವಿಸಬೇಡವಮ್ಮ. ನನಗಿದು ಅನಿವಾರ್ಯ. ದೊಡ್ಡ ಅನ್ನದ ಋಣವನ್ನು ತೀರಿಸುವುದು, ನಿನ್ನಿಂದಾಗಿ ಏನಾದರೂ ಕೊಡುವುದು, ಮರೆತ ದಾತಾರಕ್ಕೆ ಅನುವರ್ತಿಯಾಗಿ ವ್ಯವಹರಿಸುವುದು ಇದು ದೇವರ ಸೇವೆ ಅಂತ ಭಾವಿಸಿದವ ನಾನು. ಹಾಗಾಗಿ ಶುಭನಾತ್ಮೆಯಕ್ಕೂ ಹೊತ್ತು ನಿನ್ನಲ್ಲಿ ಅಪರಾಧವಾಗಿದ್ದರೆ ಮನ್ನಿಸಬೇಕು ಅಮ್ಮ. ಇದನ್ನು ಕಂಡ ಮೇಲೆ ನನಗೆ ಅಂತ ಹೇಳ್ತಾಗಿತ್ತು. ಆದರೂ ಹೋಗಿ ಹೇಳುವುದಕ್ಕೊಂದು ಉತ್ತರ ಬೇಡುವೆ. ಉತ್ತರ ಕೊಟ್ಟು ನನ್ನ ಬದುಕನ್ನು ಉತ್ತರೋತ್ತರವಾಗಿಸಬೇಕು ಅಂತ ಸಾಹಿತ್ಯದಲ್ಲಿ ನಿನ್ನದಂತೆ ಏನು ಇರಲಿಲ್ಲ, ಮತ್ತೊಬ್ಬರದ ನೀನೇ ಹೇಳಿಕೊಂಡದ್ದು. ಹಾಗಿದ್ರು ಕೂಡ ನೀನೇನು ಮಾತಾಡ್ತಿದ್ದನ್ನೆಲ್ಲ ಮಾತಾಡಿ ಬಿಟ್ಟೆ. ಇದು ಬಂದದ ಅಂತರಾಳದ ಮಾತು ನನಗೆ ಅರ್ಥವಾಯ್ತಯ್ಯ. ಹೆದರಿಕೊಂಡೆಯ? ನಗಾಡುದು ಬೇಡುವೆ? ನಗುವನ್ನು ನಿಲ್ಲಿಸಿದ್ದೀನಿ ಯಾಕೆ ಬಲ್ಲೆಯ್ಯ? ಯಾವುದೇ ಕಾರಣ ನೀನು ಹೆದರಬೇಡ ಎನ್ನುವುದಕ್ಕಾಗಿ. ಆದರೆ ಹೇಳಿದ್ದಿನ ಒಡೆಯ ನಿಮಗೆ ಉತ್ತರ ಬೇಕು ಎನ್ನುವುದಾಗಿ ಏನು ಬರುವಂತ ಯೋಚನೆ ಮಾಡಿ ನಗಾಡಿದವಳು ನಾನು. ನಿಜ, ಉತ್ತರ ಒಂದೇ. ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗದ ಅಭ್ಯಾಸ ಮಾಡಿದ್ದೇನೆ. ಕಾಳಗದಲ್ಲಿ ಯಾರು ನಾನು ಗೆಲ್ಲುತ್ತಾರಂತವನ್ನೇ ಮದುವೆಯಾಗುತ್ತೇನೆ ಎನ್ನುವುದಾಗಿ. ಆತ ಒಂದು ವೇಳೆ ವೀರನಾಗಿದ್ರೆ ನನ್ನ ಜೊತೆಯಲ್ಲಿ ಬಂದು ಕಾಳಗವನ್ನು ಮಾಡಬೇಕು. ಕತ್ತಿ ಕಾಳಗದಲ್ಲಿ ಗೆದ್ದರೆ ಆತನ ವನಿತೆಯಾಗಿ ಆತನ ಜೊತೆಯಲ್ಲಿ ನಾನು ಇರ್ತೇನೆ. ಹೋಗಿ ಹೇಳು ಅಮ್ಮ. ಅವನಿಗೆ ಕತ್ತಿ ಕಾಳಗದ ನನಗೆ ಸ್ತುತಿ ಮಾತ್ರ ಗೊತ್ತಿರುವುದು. ನಿನ್ನನ್ನು ಕಂಡ್ರೆ ಈ ಸ್ತುತಿಗೆ ಕೊನೆ ಕಾಲದಲ್ಲಿ ದಿವ್ಯ ಸನ್ನಿಧಿ ಕೊಡಬೇಕು. ಖಂಡಿತ ಆಗಲಪ್ಪ.